ಮಿಕ್ಕಿದ್ದು ಅಲ್ರಿ ಅಲ್ಲಿ ಹೋಗ್ತಾರೆ FIR ಆಗುತ್ತೆ ರೀ. ಅಲ್ಲಿ ಹೋದ್ಮೇಲೆ FIR ಆಗುತ್ತೆ. ಕಾನೂನಿಗೆ ಏನು ಪ್ರಾವಿಷನ್ ಇತ್ತು ಅದೇ ಹಾಕ್ತೀವಪ್ಪ ಅಣ್ಣ. ಹೆಂಗೆ ಕ್ರಮ ತೊಗೊಂತೀರಿ? ಕ್ರಮ ಎಲ್ಲ ಆಗ್ತಾವ ಅಲ್ಲಿ ಕ್ರಮ ತೊಗೋಬೇಕು. ಮುಂದೆ ಎಲ್ಲಾಗತ್ತೆ ಅಂತ ನಮಗೆ ಗೊತ್ತಾಗುತ್ತಾ? ನೀವು ಹೇಳಿ ಬ್ರದರ್. ನಿಮ್ಮ ಓಣ್ಯಾಗ ಆಗ್ಬೋದು, ಅವಾಗ ಹೆಂಗೆ ಮಾಡ್ತೀರಿ? ನಿಮ್ಮ ಓಣ್ಯಾಗ ಆಗ್ಬೋದು, ಪಕ್ಕದ ಓಣ್ಯಾಗ ಆಗ್ಬೋದು, ಹೆಂಗೆ ಮಾಡ್ತೀರಿ ನಾವು? ಅಲ್ಲ, ಯು ಆಸ್ಕ್ ಮಿ ಸಮಥಿಂಗ್ ವೆರಿ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವೇನು ಎಫರ್ಟ್ ಆಗ್ತೀವಿ ಅದ್ರ ಬಗ್ಗೆ ಕೇಳೋದ್ ಬದಲಿ ನೀವು ನಾಳೆ ಮುಂದೆ ನಿಂದ್ರಿಸ್ಬಿಡ್ತೀರಾ, ಇದು ನಿಂತ್ಕೊಂಡ್ಬಿಡ್ತತಾ, ಹೆಂಗಾಗುತ್ತೆ? ನೀನು ಹೇಳಪ್ಪ, ಹೆಂಗೆ ಬಿಗಿಗೊಳಿಸ್ಬೇಕು ಹಂಗೆ ಗೊಳಿಸ್ತೇನಪ್ಪ. ನನಗಿಲ್ಲಪ್ಪ, ನಾ ಇಷ್ಟೆಲ್ಲ ಹೇಳಿದ್ದೀನಿ, ನನಗೆ ಅದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ನೀನು ಹೆಂಗೆ ಬಿಗಿಗೊಳಿಸ್ಬೇಕು ನಾನು ಸಜೆಷನ್ ತೊಗೊಳ್ತೇನೆ. ಅಲ್ಲಪ್ಪ, ಯಾವ ಸಬ್ಜೆಕ್ಟ್ ಬಿಟ್ಟು ಯಾವ ಸಬ್ಜೆಕ್ಟ್ ಓದಿಯಪ್ಪ? ಆಯ್ತಪ್ಪ, ನೀನು ಎಲ್ಲದಕ್ಕೆ ನೀನು ಸಜೆಷನ್ ಕೊಡಪ್ಪ. ಆಯ್ತಪ್ಪ, ನೀನು ಕೇಳ್ತಾ ಇಲ್ಲಲ್ಲಪ್ಪ ರಾಜ. ನಾನು ಸಮರ್ಥನೆ ಮಾಡ್ಕೊಂಡೆ, ಸಮರ್ಥನೆ ಮಾಡ್ತಲ್ಲ ಹೇಳ್ದೆ. ಲೋಪದೋಷಗಳಿದಾವಪ್ಪ ಸಿಸ್ಟಮ್ನಲ್ಲಿ, ಸಮಾಜದಲ್ಲಿ ಕೂಡ ಲೋಪದೋಷ ಐತೆ. ಕ್ರೈಮ್ ಅಂತಕ್ಕಂಥದ್ದು ಯಾವುದೋ ಒಂದು ಆ್ಯಕ್ಟ್ಲಿಂದ ನಿಂದ್ರಲ್ಲ, ಇದು ಆನ್ಗೋಯಿಂಗ್ ಪ್ರಾಸೆಸ್ ಇರ್ತದೆ. ಆಸ್ ಎಕ್ಸಿಕ್ಯೂಟಿವ್, ಆಸ್ ಗೌರ್ಮೆಂಟ್ ವಿ ಆರ್ ಸಪೋಸ್ ಟು ಸ್ಟ್ರೀಮ್ ಲೈನ್ ಮಾಡಬೇಕು, ವಾಚ್ ಮಾಡಬೇಕು ಅಂತ ನಿಂದ್ರಿಸ್ಬೇಕನ್ನೋದು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಕಾರ್ಮಿಕ ರಕ್ಷಣೆ ಬಗ್ಗೆ ಈಗ ಒಂದು ವಿಜಯಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಈ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಇಡೀ ರಾಜ್ಯಕ್ಕೆ ಏನು ಮೆಸೇಜ್ ಕೊಡ್ತೀರಾ? ಒನ್ ಪಾಯಿಂಟ್ ಮೆಸೇಜ್ ಏನು ಕೊಡ್ತೀರಾ? ಏನು ಮೆಸೇಜ್? ಇಂಥವು ಯಾರು ಮಾಡಬೇಡ್ರಿ, ಇಂಥ ಇನ್ಹ್ಯೂಮನ್ ಆ್ಯಕ್ಟ್ ಯಾರು ಮಾಡಬೇಡ್ರಿ. ಇಂಥವು ನೋಡಿ ದಯಮಾಡಿ ತಾವು ಕೂಡ ಜಾಗೃತರಾಗ್ರಿ. ಇಂಥವ್ರು ಯಾರನ್ನ ಮಾಡ್ತಿದ್ರೆ ಹೇಳ್ರಿ, ಅವ್ರಿಗೆ ನಾವು ಕಾನೂನು ಕಠಿಣ ಕ್ರಮ ತಗೊಳ್ತೇವೆ. ಅಲ್ರಿ, DK ಶಿವಕುಮಾರ್ ಸಾಹೇಬ್ರು ಮಾತಾಡಿದ್ ನನಗೆ ಕೇಳಿದ್ರೆ ಹೆಂಗೆ ಹೇಳ್ರಿ? ಅರೆ ಕಾಂಗ್ರೆಸ್ ಅಲ್ರಿ, ಈಗ ಅವ್ರು ಕೇಳಿದ್ ನಾವು ನಿಮಗೆ ಕೇಳಕ್ಕೆ ಬರ್ತದೆ, ಅವ್ರು ಕೇಳಿದ್ ಅವ್ರಿಗೆ ಹೇಳ್ತೀವಿ, ನಿಮಗೆ ಕೇಳಿದ್ ನಿಮಗೆ ಹೇಳ್ತೀವಿ. ಈಗ DK ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ನೀವು ಅವ್ರನ್ನ ಕೇಳ್ರಿ. ತ್ಯಾಗದ ಬಗ್ಗೆ ಮಾತಾಡಿದ್ರೆ ನೀವು ಅವ್ರನ್ನ ಕೇಳ್ಬೇಕು, ನಾನು ಹೆಂಗೆ ಹೇಳಿ? CM ಸ್ಥಾನದ ಬಗ್ಗೆದಲ್ಲಿ ತ್ಯಾಗದ ಮಾತಾಡ್ತಿದ್ದಾರೆ. ಇಷ್ಟು ದಿನ ಒಂದು ಮಾತಾಡ್ತಾ ಇದ್ದಾರೆ, ಈಗ ತ್ಯಾಗದ ಮಾತಾಡ್ತಿದ್ದಾರೆ. ಅಂದರೆ ನಾನು ಹಿಂದೆನೂ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ CM ಸ್ಥಾನ ಬಿಟ್ಕೊಟ್ಟೆ, ಮತ್ತು ಈಗ ಕೂಡ ಅದೇ ಸರ್ ಹೇಳ್ತಿರೋದು. ಈಗ ಅವ್ರನ್ನೇ ಈ ಪ್ರಶ್ನೆ ಕೇಳಿ, ಹಾಗೆ ಅವ್ರು ಮಾತನಾಡಿದ್ದಾರೆ. ನೀವು ನನಗೆ ಎಷ್ಟು ಚಾವಿ ಕೊಟ್ಟರು ಕೂಡ ನಾನು ಹೇಳಕ್ಕೆ ಹೋಗಲ್ಲ. ಈಗ ಯಾರು ಹೇಳಿದ್ರೆ ಅವ್ರನ್ನ ಕೇಳಿ. ಯಾರು ಹೇಳಿದ್ರು ಇದನ್ನ? ಸ್ಟಾರ್ ಪ್ರಚಾರಕರು ಅಲ್ಲ, CM ಜನರಲಿ ಬೇರೆ ಸ್ಟೇಟಿಗೆ ಹೋಗಲ್ಲ. CM ನೋಡ್ರಿ, ಇಂಡಿಯಾನಲ್ಲಿ ಒಂದೇ ಒಂದು ಸ್ಟಾರ್ ಪ್ರಚಾರಕರು, ಅದು ಮೋದಿ ಸಾಹೇಬ್ರಷ್ಟೇ. ಮುಂದೆ ಎಲ್ಲ ಪಾರ್ಟಿಗೆ ಅವರಿಗೆ ಕೊಟ್ಬಿಡ್ತೀವಿ ಜವಾಬ್ದಾರಿ. ಯಾಕಂದರೆ ಅವ್ರಿಗೆ ಫುಲ್ ಟೈಮ್ ಇದೆ. ಅವರಿಗೆ ಇಡೀ ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಅವರಿಗೆ ತಿರುಗಾಡೋಕ್ಕೆ ಅವರಿಗೆ ಜಾಸ್ತಿ ಟೈಮ್ ಇರೋದು. ಎಲ್ಲ ಚುನಾವಣೆಗೆ ಅವರಿಗೆ ಬಂದು ಭಾಷಣ ಮಾಡೋಕ್ಕೆ ಒಂದೊಂದು ರಾಜ್ಯಗಳಿಗೆ 50 ಸರಿ 30 ಸರಿ 40 ಸಲ ಬರ್ತಾ ಅವರಿಗೆ ಟೈಮ್ ಇತ್ತು. ಅವರೇ ಸ್ಟಾರ್ ಪ್ರಚಾರಕರು. ಇದ್ದಾರೆ ಯಾರನ್ನ BJP ನಾಯಕರೆಲ್ಲ ಬಂದು ಭಾಷಣ ಮಾಡೋದು ನೋಡಿರ ನೀವು? ಇಸ್ ಇಟ್ ನಾಟ್ ವಾಟ್ ಐ ಅಬ್ಸರ್ವ್ಡ್ ಇಸ್ ಕರೆಕ್ಟ್? ಯಾವುದೇ ಸ್ಟೇಟ್ ಎಲೆಕ್ಷನ್ಗಳೆಲ್ಲ ಆದಾಗ ಬಂದು ಭಾಷಣ ಮಾಡೋರು ಯಾರು? ಗ್ರಾಮ ಪಂಚಾಯತ್ ಎಲೆಕ್ಷನ್ ಯಾವ ಬೇಸ್ ಮೇಲೆ ಓಟ್ ಕೇಳ್ತಾರೆ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ನು, ಅಸೆಂಬ್ಲಿ, ಪಾರ್ಲಿಮೆಂಟ್, ಮತ್ತು ಯಾರ ಹೆಸರು ಮೇಲೆ ಕೇಳ್ತಾರೆ ಓಟ್ಗಳು? ಅಲ್ಲಿ ನೀವು ಹೇಳ್ಬೇಕ್ರಿ. ನಿಮಗೇನು ಅನ್ಸುತ್ತೆ? ಅಲ್ಲಿ ನೀವು ಹೇಳ್ರಿ. ಅಲ್ರಿ, ನೀವು ಕೇಳಿದ್ ನಾನು ಉತ್ತರ ಕೊಟ್ಟೆ. ನಾನು ಕೇಳಿದೆ ಮೋದಿ ಸಾಹೇಬ್ರು ಬಿಟ್ಟು ಬೇರೆ ಯಾರನ್ನ ಭಾಷಣ ಮಾಡ್ತಾರೆ ಅಂತ ಕೇಳಿದೆ. ನಿಮಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ನೋಡಿರಲ್ಲನಾ? ಅಲ್ರಿ, ನಾನು ಡಿಕ್ಟೇಟರ್ ಅಂತ ಹೇಳಿ ನೀವು ಬಾಯಿಗೆ ಬರಕ್ಕೆ ಡಿಕ್ಟೇಟರ್ ಅಂತೇಳಿ ನಾನು ಕೇಳಿದ್ದು. ನೀವು ಯಾವತ್ತೂ ನೋಡಿರ ಮೋದಿ ಸಾಹೇಬ್ರು ಬಿಟ್ಟು ಬೇರೆಲ್ಲ ಭಾಷಣ ಮಾಡೋದು ನೋಡ್ರಿ? ಕೇರಳಗೆ ಹೋದ್ರೆ ಇವರೇ ಹೋಗಬೇಕು, ಪಾಂಡಿಚೇರಿಗೆ ಇವರೇ ಹೋಗಬೇಕು, ಜಮ್ಮು ಕಾಶ್ಮೀರ ಇವರೇ ಹೋಗಬೇಕು. ಕಳೆದ 11 ವರ್ಷದಿಂದ ಯಾವ ರಾಜ್ಯ ಸರ್ಕಾರಗಳು ಎಷ್ಟು ಚುನಾವಣೆ ಆದರೆ ಇವರೇ ಹೋಗಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪೇನಿದೆ ಅದಕ್ಕೆ? ಪಂಚ ಗ್ಯಾರಂಟಿಗಳ ಬಗ್ಗೆ ಒಳ ಟೀಕೆ ಮಾಡ್ತಾ ಇದ್ರು. ಇವಾಗ ನಮ್ಮ ರಾಜ್ಯ ಅಲ್ಲ, ಬೇರೆ ನವದೆಹಲಿ ಎಲೆಕ್ಷನ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತನೂ ಅಲ್ಲಿ ಪಂಚ ಗ್ಯಾರಂಟಿಗಳನ್ನ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಈ ಮಾದರಿ ಯೋಜನೆಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪರ ಮಾತಾಡೋದಕ್ಕೆ ಧನ್ಯವಾದಗಳು. ನೀವು ಅವ್ರನ್ನ ಕೇಳಿದ್ದು, ನೀವು ಅವ್ರನ್ನ ಕೇಳಬೇಕು. ನಮ್ಮ ಅಭಿಪ್ರಾಯ ಏನು ಹೇಳಿದೈತೆ ರೀ? ಅಲ್ರಿ, BJP ಅವರು ಅಲ್ರಿ, BJP ಅವರು ಕಳೆದ 11 ವರ್ಷದಲ್ಲಿ ನಾನು ನೋಡ್ರಿ ಸರ್, ನಾನು ವೈಯಕ್ತಿಕವಾಗಿ ನಮಗೇನು ಲಾಭ ಇಲ್ಲ. ಐ ಆಮ್ ಆಸ್ಕಿಂಗ್ ಔಟ್ ದ ಇಂಟ್ರೆಸ್ಟ್ ಆಫ್ ಕಂಟ್ರಿ ಒನ್ಲಿ. 11 ವರ್ಷದ ಅವಧಿಯಲ್ಲಿ ಈಗ ಆಗಕ್ಕೆ ಬಂದಿದೆ. ಏನು ಮಾಡಿದ್ದಾರೆ 11 ವರ್ಷ ಅವಧಿಯಲ್ಲಿ ಮೋದಿ ಸಾಹೇಬರು? ಏನು ಮಾಡಿದ್ದಾರೆ ಈ ದೇಶಕ್ಕಂತ ಯಾರನ್ನ ಒಂದ್ಸಲ ಚರ್ಚೆಗೆ ಕುಂದ್ರೋಣ ಅಂತ ಕೇಳ್ತೀವಿ. ಭಾಳ ಸಲ ಕುಂದ್ರಕ್ಕೆ ರೆಡಿ ಇಲ್ಲ ಅವರು. ಏನು ಮಾಡಿದ್ದಾರೆ 11 ವರ್ಷದಲ್ಲಿ? ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತೀರಾ? ಮೇಕ್ ಇನ್ ಇಂಡಿಯಾ ಕೇಳಿಸ್ಕೊಂಡ್ರೆ ನೀವು? ಮೇಕ್ ಇನ್ ಇಂಡಿಯಾ ಏನಾಯ್ತು? ಮೇಕ್ ಇನ್ ಇಂಡಿಯಾಗೆ ಏನಾಗಿದೆ? ಎಲ್ಲ ಏನು ಹೇಳ್ತಾರೆ ಮೇಕ್ ಇನ್ ಇಂಡಿಯಾನಿಗೆ ಏನಾಗಿದೆ ಅಂತೇಳಿ? ಸುಮ್ಮನೆ ಹೇಳೋದು. ಖೇಲೋ ಇಂಡಿಯಾನಿಗೆ ಏನಾಗಿದೆ? ಇಡೀ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ,
ಹೆಂಗ್ ಮೆಡಲ್ ಗೆಲ್ಬೇಕಂತೇಳಿ ಮೋದಿ ಸಾಹೇಬರು ಭಾಷಣ ಮಾಡಿದ್ರು. ನೀವು ಮರ್ತು ಬಿಟ್ಟಿರಿ, ನಿಮಗೆ 10 ವರ್ಷದಿಂದ ಎಷ್ಟಿತ್ತು ವಯಸ್ಸು ನಮಗೆ ಗೊತ್ತಿಲ್ಲ. ಅಲ್ರಿ ಅಲ್ಲಿ ಹೋಗ್ತಾರೆ, FIR ಆಗತ್ತೆ ರೀ. ಅಲ್ಲಿ ಹೋದ್ಮೇಲೆ FIR ಆಗುತ್ತೆ. ಕಾನೂನಿಗೆ ಏನು ಪ್ರಾವಿಷನ್ ಇತ್ತು ಅದೇ ಹಾಕ್ತೀವಪ್ಪ ಅಣ್ಣ. ಹೆಂಗ್ ಕ್ರಮ ತಗೊಂತೀರಿ? ಕ್ರಮ ಎಲ್ಲ ಆಗ್ತಾವ ಅಲ್ಲಿ ಕ್ರಮ ತಗೋಬೇಕು. ಮುಂದೆ ಎಲ್ಲಾಗತ್ತೆ ಅಂತ ನಮಗೆ ಗೊತ್ತಾಗತ್ತಾ? ನೀವು ಹೇಳಿ ಬ್ರದರ್. ನಿಮ್ಮ ಓಣೆಗೆ ಆಗ್ಬೋದು, ಅವಾಗ ಹೆಂಗೆ ಮಾಡ್ತೀರಿ? ನಿಮ್ಮ ಓಣೆಗೆ ಆಗ್ಬೋದು, ಪಕ್ಕದ ಓಣೆಗೆ ಆಗ್ಬೋದು, ಹೆಂಗೆ ಮಾಡ್ತೀರಿ ನಾವು? ಅಲ್ಲ, ಯು ಆಸ್ಕ್ ಮಿ ಸಮಥಿಂಗ್ ವೆರಿ, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವೇನು ಎಫರ್ಟ್ ಆಗ್ತೀವಿ ಅದ್ರ ಬಗ್ಗೆ ಕೇಳೋದ್ ಬದಲಿ ನೀವು ನಾಳೆ ಮುಂದೆ ನಿಂದ್ರಿಸ್ಬಿಡ್ತೀರಾ, ಇದು ನಿಂತ್ಕೊಂಡ್ಬಿಡ್ತತಾ, ಹೆಂಗಾಗುತ್ತೆ? ನೀನು ಹೇಳಪ್ಪ, ಹೆಂಗೆ ಬಿಗಿಗೊಳಿಸ್ಬೇಕು ಹಂಗೆ ಗೊಳಿಸ್ತೇನಪ್ಪ. ನನಗಿಲ್ಲಪ್ಪ, ನಾ ಇಷ್ಟೆಲ್ಲ ಹೇಳಿದ್ದೀನಿ, ನನಗೆ ಅದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ನೀನು ಹೆಂಗೆ ಬಿಗಿಗೊಳಿಸ್ಬೇಕು ನಾನು ಸಜೆಷನ್ ತೊಗೊಳ್ತೇನೆ. ಇತ್ತೀಚೆಗೆ ರಾಬರಿ ಕೇಸ್ಗಳು ಬೀದರ್ ಆಯ್ತು, ಇವತ್ತು ಮೈಸೂರಲ್ಲಿ ಅಲ್ಲಪ್ಪ, ಯಾವ ಸಬ್ಜೆಕ್ಟ್ ಬಿಟ್ಟು ಯಾವ ಸಬ್ಜೆಕ್ಟ್ ಓದಿಯಪ್ಪ? ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ನೀನು ಎಲ್ಲದಕ್ಕೆ ನೀನು ಸಜೆಷನ್ ಕೊಡಪ್ಪ. ಸಜೆಷನ್ ಕೊಡಕ್ ಬಂದಿಲ್ಲ ಸರ್, ನೀವು ಹೇಳಿದ್ ಕೇಳಕ್ ಬಂದಿದ್ದೀನಿ. ಆಯ್ತಪ್ಪ, ನೀನು ಕೇಳ್ತಾ ಇಲ್ಲಲ್ಲಪ್ಪ ರಾಜ. ನಾನು ಸಮರ್ಥನೆ ಮಾಡ್ಕೊಂಡೆ, ಸಮರ್ಥನೆ ಮಾಡ್ತಲ್ಲ ಹೇಳ್ದೆ. ಲೋಪದೋಷಗಳಿದಾವಪ್ಪ ಸಿಸ್ಟಮ್ನಲ್ಲಿ, ಸಮಾಜದಲ್ಲಿ ಕೂಡ ಲೋಪದೋಷ ಐತೆ. ಕ್ರೈಮ್ ಅಂತಕ್ಕಂಥದ್ದು ಯಾವುದೋ ಒಂದು ಆ್ಯಕ್ಟ್ಲಿಂದ ನಿಂದ್ರಲ್ಲ, ಇದು ಆನ್ಗೋಯಿಂಗ್ ಪ್ರಾಸೆಸ್ ಇರ್ತೈತೆ. ಆಸ್ ಎಕ್ಸಿಕ್ಯೂಟಿವ್, ಆಸ್ ಗೌರ್ಮೆಂಟ್, ವಿ ಆರ್ ಸಪೋಸ್ ಟು ಸ್ಟ್ರೀಮ್ ಲೈನ್ ಮಾಡಬೇಕು, ವಾಚ್ ಮಾಡಬೇಕು ಅಂತ ನಿಂದ್ರಿಸ್ಬೇಕನ್ನೋದು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಕಾರ್ಮಿಕ ಸಚಿವರಾಗಿ ಕಾರ್ಮಿಕ ರಕ್ಷಣೆ ಬಗ್ಗೆ ಈಗೊಂದು ವಿಜಯಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಈ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಇಡೀ ರಾಜ್ಯಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಒನ್ ಪಾಯಿಂಟ್ ಮೆಸೇಜ್ ಏನು ಕೊಡ್ತೀರಾ? ಏನು ಮೆಸೇಜ್? ಇಂಥವು ಯಾರು ಮಾಡಬೇಡ್ರಿ, ಇಂಥ ಇನ್ಹ್ಯೂಮನ್ ಆ್ಯಕ್ಟ್ ಯಾರು ಮಾಡಬೇಡ್ರಿ. ಇಂಥವು ನೋಡಿ ದಯಮಾಡಿ ತಾವು ಕೂಡ ಜಾಗೃತರಾಗ್ರಿ. ಇಂಥವ್ರು ಯಾರನ್ನ ಮಾಡ್ತಿದ್ರೆ ಹೇಳ್ರಿ, ಅವ್ರಿಗೆ ನಾವು ಕಾನೂನು ಕಠಿಣ ಕ್ರಮ ತಗೊಳ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಅಲ್ರಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮಾತಾಡಿದ್ ನನಗೆ ಕೇಳಿದ್ರೆ ಹೆಂಗೆ ಹೇಳ್ರಿ? ಅರೆ ಕಾಂಗ್ರೆಸ್ ಅಲ್ರಿ, ಈಗ ಅವ್ರು ಕೇಳಿದ್ ನಾವು ನಿಮಗೆ ಕೇಳಕ್ಕೆ ಬರ್ತದೆ, ಅವ್ರು ಕೇಳಿದ್ ಅವ್ರಿಗೆ ಹೇಳ್ತೀವಿ, ನಿಮಗೆ ಕೇಳಿದ್ ನಿಮಗೆ ಹೇಳ್ತೀವಿ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ನೀವು ಅವ್ರನ್ನ ಕೇಳ್ರಿ. ತ್ಯಾಗದ ಬಗ್ಗೆ ಮಾತಾಡಿದ್ರೆ ನೀವು ಅವ್ರನ್ನ ಕೇಳ್ಬೇಕು, ನಾನು ಹೆಂಗೆ ಹೇಳಿ? ಸಿಎಂ ಸ್ಥಾನದ ಬಗ್ಗೆದಲ್ಲಿ ತ್ಯಾಗದ ಮಾತಾಡ್ತಿದ್ದಾರೆ. ಇಷ್ಟು ದಿನ ಒಂದು ಮಾತಾಡ್ತಾ ಇದ್ದಾರೆ, ಈಗ ತ್ಯಾಗದ ಮಾತಾಡ್ತಿದ್ದಾರೆ. ಅಂದ್ರೆ ನಾನು ಹಿಂದೆನೂ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಸಿಎಂ ಸ್ಥಾನ ಬಿಟ್ಕೊಟ್ಟೆ, ಮತ್ತೆ ಈಗ ಕೂಡ ಅದೇ ಸರ್ ಹೇಳ್ತಿರೋದು. ಈಗ ಅವ್ರನ್ನೇ ಈ ಪ್ರಶ್ನೆ ಕೇಳಿ, ಹಾಗೆ ಅವ್ರು ಮಾತನಾಡಿದ್ದಾರೆ. ನೀವು ನನಗೆ ಎಷ್ಟು ಚಾವಿ ಕೊಟ್ಟರು ಕೂಡ ನಾನು ಹೇಳಕ್ಕೆ ಹೋಗಲ್ಲ. ಈಗ ಯಾರು ಹೇಳಿದ್ರೆ ಅವ್ರನ್ನ ಕೇಳಿ. ಇಲ್ಲಿ ಚುನಾವಣೆ ಸಂಬಂಧಪಟ್ಟಂತೆ ಯಾರು ಹೇಳಿದ್ರು ಇದನ್ನ? ಸ್ಟಾರ್ ಪ್ರಚಾರಕರು ಅಲ್ಲ, CM ಜನರಲಿ ಬೇರೆ ಸ್ಟೇಟಿಗೆ ಹೋಗಲ್ಲ. CM ನೋಡ್ರಿ, ಇಂಡಿಯಾನಲ್ಲಿ ಒಂದೇ ಒಂದು ಸ್ಟಾರ್ ಪ್ರಚಾರಕರು, ಅದು ಮೋದಿ ಸಾಹೇಬ್ರಷ್ಟೇ. ಮುಂದೆ ಎಲ್ಲ ಪಾರ್ಟಿಗೆ ಅವರಿಗೆ ಕೊಟ್ಬಿಡ್ತೀವಿ ಜವಾಬ್ದಾರಿ. ಯಾಕಂದ್ರೆ ಅವ್ರಿಗೆ ಫುಲ್ ಟೈಮ್ ಇದೆ. ಅವರಿಗೆ ಇಡೀ ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಅವರಿಗೆ ತಿರುಗಾಡೋಕ್ಕೆ ಅವರಿಗೆ ಜಾಸ್ತಿ ಟೈಮ್ ಇರೋದು. ಎಲ್ಲ ಚುನಾವಣೆಗೆ ಅವರಿಗೆ ಬಂದು ಭಾಷಣ ಮಾಡೋಕ್ಕೆ ಒಂದೊಂದು ರಾಜ್ಯಗಳಿಗೆ 50 ಸರಿ 30 ಸರಿ 40 ಸಲ ಬರ್ತಾ ಅವರಿಗೆ ಟೈಮ್ ಇತ್ತು. ಅವರೇ ಸ್ಟಾರ್ ಪ್ರಚಾರಕರು. ಇದ್ದಾರೆ ಯಾರನ್ನ BJP ನಾಯಕರೆಲ್ಲ ಬಂದು ಭಾಷಣ ಮಾಡೋದು ನೋಡಿರ ನೀವು? ಇಸ್ ಇಟ್ ನಾಟ್ ವಾಟ್ ಐ ಅಬ್ಸರ್ವ್ಡ್ ಇಸ್ ಕರೆಕ್ಟ್? ಯಾವುದೇ ಸ್ಟೇಟ್ ಎಲೆಕ್ಷನ್ಗಳೆಲ್ಲ ಆದಾಗ ಬಂದು ಭಾಷಣ ಮಾಡೋರು ಯಾರು? ಗ್ರಾಮ ಪಂಚಾಯತ್ ಎಲೆಕ್ಷನ್ ಯಾವ ಬೇಸ್ ಮೇಲೆ ಓಟ್ ಕೇಳ್ತಾರೆ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ನು, ಅಸೆಂಬ್ಲಿ, ಪಾರ್ಲಿಮೆಂಟ್, ಮತ್ತು ಯಾರ ಹೆಸರು ಮೇಲೆ ಕೇಳ್ತಾರೆ ಓಟ್ಗಳು? ಅಲ್ಲಿ ನೀವು ಹೇಳ್ಬೇಕ್ರಿ. ನಿಮಗೇನು ಅನ್ಸುತ್ತೆ? ಅಲ್ಲಿ ನೀವು ಹೇಳ್ರಿ. ಅಲ್ರಿ, ನೀವು ಕೇಳಿದ್ ನಾನು ಉತ್ತರ ಕೊಟ್ಟೆ. ನಾನು ಕೇಳಿದೆ ಮೋದಿ ಸಾಹೇಬ್ರು ಬಿಟ್ಟು ಬೇರೆ ಯಾರನ್ನ ಭಾಷಣ ಮಾಡ್ತಾರೆ ಅಂತ ಕೇಳಿದೆ. ನಿಮಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ನೋಡಿರಲ್ಲನಾ? ಅಲ್ರಿ, ನಾನು ಡಿಕ್ಟೇಟರ್ ಅಂತ ಹೇಳಿ ನೀವು ಬಾಯಿಗೆ ಬರಕ್ಕೆ ಡಿಕ್ಟೇಟರ್ ಅಂತೇಳಿ ನಾನು ಕೇಳಿದ್ದು. ನೀವು ಯಾವತ್ತ ನೋಡ್ರಿ ಮೋದಿ ಸಾಹೇಬ್ರು ಬಿಟ್ಟು ಬೇರೆಲ್ಲ ಭಾಷಣ ಮಾಡೋದು ನೋಡ್ರಿ. ಕೇರಳಗೆ ಹೋದ್ರೆ ಇವರೇ ಹೋಗ್ಬೇಕು, ಪಾಂಡಿಚೇರಿಗೆ ಇವರೇ ಹೋಗ್ಬೇಕು, ಜಮ್ಮು ಕಾಶ್ಮೀರ ಇವರೇ ಹೋಗ್ಬೇಕು. ಕಳೆದ 11 ವರ್ಷದಿಂದ ಯಾವ ರಾಜ್ಯ ಸರ್ಕಾರಗಳು ಎಷ್ಟು ಚುನಾವಣೆ ಆದರೆ ಇವರೇ ಹೋಗಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪೇನಿದೆ ಅದಕ್ಕೆ? ಪಂಚ ಗ್ಯಾರಂಟಿಗಳ ಬಗ್ಗೆ ಬಹಳ ಟೀಕೆ ಮಾಡ್ತಾ ಇದ್ರು. ಇವಾಗ ನಮ್ಮ ರಾಜ್ಯ ಅಲ್ಲ, ಬೇರೆ ನವದೆಹಲಿ ಎಲೆಕ್ಷನ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತನೂ ಅಲ್ಲಿ ಪಂಚ ಗ್ಯಾರಂಟಿಗಳನ್ನ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಈ ಮಾದರಿ ಯೋಜನೆಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪರ ಮಾತಾಡೋದಕ್ಕೆ ಧನ್ಯವಾದಗಳು. ನೀವು ಅವ್ರನ್ನ ಕೇಳಿದ್ದು, ನೀವು ಅವ್ರನ್ನ ಕೇಳಬೇಕು. ನಮ್ಮ ಅಭಿಪ್ರಾಯ ಏನು ಹೇಳಿದ್ರಿ? ಅಲ್ರಿ, BJP ಅವರು ಕಳೆದ 11 ವರ್ಷದಲ್ಲಿ ನಾನು ನೋಡ್ರಿ ಸರ್, ನಾನು ವೈಯಕ್ತಿಕವಾಗಿ ನಮಗೇನು ಲಾಭ ಇಲ್ಲ. ಐ ಆಮ್ ಆಸ್ಕಿಂಗ್ ಔಟ್ ದ ಇಂಟ್ರೆಸ್ಟ್ ಆಫ್ ಕಂಟ್ರಿ ಒನ್ಲಿ. 11 ವರ್ಷದ ಅವಧಿಯಲ್ಲಿ ಈಗ ಆಗಕ್ಕೆ ಬಂದಿದೆ. ಏನು ಮಾಡಿದ್ದಾರೆ 11 ವರ್ಷ ಅವಧಿಯಲ್ಲಿ ಮೋದಿ ಸಾಹೇಬರು? ಏನು ಮಾಡಿದ್ದಾರೆ ಈ ದೇಶಕ್ಕಂತ ಯಾರನ್ನ ಒಂದ್ಸಲ ಚರ್ಚೆಗೆ ಕುಂದ್ರೋಣ ಅಂತ ಕೇಳ್ತೀವಿ. ಭಾಳ ಸಲ ಕುಂದ್ರಕ್ಕೆ ರೆಡಿ ಇಲ್ಲ ಅವರು. ಏನು ಮಾಡಿದ್ದಾರೆ 11 ವರ್ಷದಲ್ಲಿ? ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತೀರಾ? ಮೇಕ್ ಇನ್ ಇಂಡಿಯಾ ಕೇಳಿಸ್ಕೊಂಡ್ರೆ ನೀವು? ಮೇಕ್ ಇನ್ ಇಂಡಿಯಾ ಏನಾಯ್ತು? ಮೇಕ್ ಇನ್ ಇಂಡಿಯಾಗೆ ಏನಾಗಿದೆ? ಎಲ್ಲ ಏನು ಹೇಳ್ತಾರೆ ಮೇಕ್ ಇನ್ ಇಂಡಿಯಾನಿಗೆ ಏನಾಗಿದೆ ಅಂತೇಳಿ? ಸುಮ್ಮನೆ ಹೇಳೋದು. ಖೇಲೋ ಇಂಡಿಯಾನಿಗೆ ಏನಾಗಿದೆ? ಇಡೀ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ,
ಹೆಂಗೆ ಮೆಡಲ್ ಗೆಲ್ಬೇಕಂತೇಳಿ ಮೋದಿ ಸಾಹೇಬರು ಭಾಷಣ ಮಾಡಿದ್ರು. ನೀವು ಮರ್ತು ಬಿಟ್ಟಿರಿ, ನಿಮಗೆ 10 ವರ್ಷದಿಂದ ಎಷ್ಟಿತ್ತು ವಯಸ್ಸು ನಮಗೆ ಗೊತ್ತಿಲ್ಲ.